ಹಲೋ ಗೈಸ್. ಸೊ ಇವತ್ತೇನಪ್ಪ ಅಂದರೆ ಇದು ನನ್ನ ಮೊದಲನೇ ಬ್ಲಾಗ್. ಸೊ ಇದರಲ್ಲಿ ಏನಂತಿರತ್ತಂದರೆ ನನ್ನ ಜರ್ನಿ, ಏನೇನು ಮಾಡ್ತೀನಿ, ನನ್ನ ಡೇ ಟು ಡೇ ಲೈಫ್ ಎಲ್ಲನೂ ಇದರಲ್ಲಿ ರೆಕಾರ್ಡ್ ಮಾಡಿಬಿಟ್ಟು ನಾನು ಇದು ಮಾಡ್ತೀನಿ. ಸೊ ನಾನು ಜಸ್ಟ್ ಡೇ ಟು ಡೇ ಲೈಫಲ್ಲಿ ಜಸ್ಟ್ ನಾನು ನಾರ್ಮಲ್ ಈ ಪರ್ಸನ್ ಅಲ್ಲ. ಸೊ ಹಾಗೇನು ನನ್ನ ಸ್ಟಾರ್ಟಪ್ಪು ಇದೆ. ಸೊ ಅದ್ರ ಮೇಲೇನೋ ಬೇಸಸ್ ಮೇಲೆ ಮಾಡ್ತಾ ಇರ್ತೀನಿ ವೀಡಿಯೋಸ್ನ. ಸೊ ಅದ್ರ ಜೊತೆಗೆ ಐ ವಿಲ್ ಬಿ ಡೂಯಿಂಗ್ ದಿಸ್ ಕೈಂಡ್ಸ್ ಆಫ್ ಕಾಣಿಸ್ಬೋದು ಅನ್ಸ್ಕೊಂತೀನಿ, ಗ್ರಾಫಿಕ್ ಡಿಸೈನ್ ಮಾಡ್ತಾ ಇರ್ತೀನಿ. ಸೊ ಇದಷ್ಟೇ ಅಲ್ಲ, ನೀವು ನೋಡ್ತಾ ಇರ್ಬೋದು. ಒಂದು ಸೆಕೆಂಡ್, ಹತ್ರನೇ ಬರ್ತೀನಿ. ಕಾಣಿಸ್ತಾ ಇದೆ ಅಲ್ವಾ ಗೊತ್ತಿಲ್ಲ. ಓಕೆ ವೆಯ್ಟ್, ಒಂದು ಸೆಕೆಂಡ್ ಡಿಮ್ ಮಾಡ್ತೀನಿ. ಇವಾಗ ಕಾಣಿಸ್ತಾ ಆಯ್ತಾ? ಸೊ ಈ ಥರ ಡಿಸೈನ್ ಮಾಡ್ತಾ ಇರ್ತೀನಿ ನಾನು ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ಮತ್ತು ಡೇ ಟು ಡೇ ಲೈಫಲ್ಲಿ ಜಸ್ಟ್ ಎಂಜಾಯ್ ಅಂತ ಹೇಳೋಕ್ಕಾಗಲ್ಲ. ಇಂಜಿನಿಯರಿಂಗ್ ಮಾಡ್ತಿದ್ದೀನಿ, ಫೈನಲ್ ಇಯರ್, ಅದನ್ನು ಬೇರೆ. ಸೊ ಎಷ್ಟೊಂದು ಅಲ್ಲೂ ಇದು ಮಾಡಬೇಕು, ಇಲ್ಲೂ ಮಾಡಬೇಕು. ಬಟ್ ಫ್ರೀ ಟೈಮಲ್ಲಿ ಇರುವಾಗ ಈ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇದಷ್ಟೇ ಅಲ್ಲ, ಫ್ರೆಂಡ್ಸ್ ಜೊತೆ ಓಡಾಡ್ತೀನಿ, ಎಂಜಾಯ್ ಮಾಡ್ತೀನಿ, ಡೇಸ್ನ ಕಳಿತೀನಿ. ಓಕೆ, ಸೊ ನನ್ನ ಹತ್ರ ಬಂದ್ಬಿಟ್ಟು 3 ಮೇನ್ ಆಕ್ಸೆಸರೀಸ್ ಇದ್ದಾವೆ. ಸೊ ಇದನ್ನು ಫಸ್ಟ್ ಚಾನಲ್ ಆಗಿರೋದಕ್ಕೋಸ್ಕರ, ಆ್ಯಕ್ಚುಲಿ ಮುಂಚೆ ಒಂದು ಚಾನಲ್ ಇತ್ತು, ಅದರಲ್ಲಿ ವ್ಲಾಗ್ಸ್ ಮಾಡ್ತಾ ಇರಲಿಲ್ಲ. ಅದರಲ್ಲಿ ಇದು ಮಾಡ್ತಾ ಇದ್ದೆ, ಲೈಕ್ ಎಲೆಕ್ಟ್ರಾನಿಕ್ ಬೇಸ್ಡ್ ಐಟಮ್ಸಲ್ಲಿ ನಾನು ಒಂದು DIY ಪ್ರಾಜೆಕ್ಟ್ ಥರ ಮಾಡಿಬಿಟ್ಟು ಶಾರ್ಟ್ಸಲ್ಲಿ ಆಗ್ತಾಯಿದೆ. ಅದರಲ್ಲಿ ಅದೇ ಚಾನಲಲ್ಲಿ 33,000 ಜನ ವ್ಯೂಸ್ ಇದೆ. ನಿನ್ನೆ 33,000 ಇದ್ರು, ಇವಾಗ 35,000 ಜನ ನೋಡ್ತಾ ಇದ್ದಾರೆ. ಸೊ ನನಗೆ ಅದರಲ್ಲಿ ಏನು ಇಶ್ಯೂಸ್ ಇಲ್ಲ. ಸೊ ಪ್ಲ್ಯಾನ್ ಮಾಡಿದ್ದೀನಿ ಅದರಲ್ಲೇ ಹಾಕೋಣ ಅಂತ. ಸೊ ಇದೇ ಚಾನಲ್ಲೆಲ್ಲ ಹಾಕ್ಬಿಟ್ಟು ಕಂಟಿನ್ಯೂ ಮಾಡೋಣ ಅಂತ. ಸೊ ಇದರಲ್ಲೇ ಚಾನಲಲ್ಲಿ ಕಂಟಿನ್ಯೂ ಮಾಡಿಬಿಟ್ಟು, ಸೊ ಎಲ್ಲ ಕಂಟಿನ್ಯೂ ಮೈ ಚಾನಲ್. ಸೊ ನಾನು ಬೇಸಿಕ್ಲಿ ನೀವು ಕೇಳ್ಬೋದು, ಬ್ರೋ ಯಾಕೆ ಯೂಟ್ಯೂಬ್? ಬ್ರೋ ಯೂಟ್ಯೂಬ್ ಬಂದ್ಬಿಟ್ಟು ಸುಮ್ಮನೆ ಜಸ್ಟ್ ನನ್ನ ಫ್ರೆಂಡಿಂದಾನೇ ಇದು ಮಾಡಿದ್ದು, ಹರ್ಷ ಅಂತ. ಸೊ ಅವನು ನೋಡ್ಬಿಟ್ಟು ನನಗೂ ಒಂಥರ ಲೈಕ್ ನಾನು ಯೂಟ್ಯೂಬ್ ಮಾಡಬೇಕು, ಲೈಕ್ ಒಂದು ಫ್ರೆಂಡ್ಶಿಪ್ ಕನೆಕ್ಟಿವಿಟಿ ಮಾಡಬೇಕು ಅಂತ. ಸೊ ಒಂಥರ ಅವನ ಇನ್ಸ್ಪಿರೇಷನ್, ಅವನದು ಹರ್ಷ ಕ್ರಿಯೇಟಿವ್ ವರ್ಲ್ಡ್ ಅಂತ. ಸೊ ನೀವು ಹೋಗ್ಬಿಟ್ಟು ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡ್ಬೋದು, ಹರ್ಷ ಕ್ರಿಯೇಟಿವ್ ವರ್ಲ್ಡ್ ಅಂತ. ಸೊ ಅವನು ಮ್ಯಾಜಿಕ್ ಶೋಸು, ಮಿಮಿಕ್ರಿ ಆರ್ಟಿಸ್ಟ್, ಈಸ್ ಅ ಪರ್ಫೆಕ್ಟ್ ಗಾಯ್. ಸೊ ಅವನೊಂಥರ ಒಳ್ಳೆ ಫ್ರೆಂಡ್ ನನಗೆ. ಸೊ ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ, ಲೈಕ್ ಆಲ್ಮೋಸ್ಟ್ ಈಗ 19 ಇಯರ್ಸ್ ಓಲ್ಡ್ ಫ್ರೆಂಡ್ಶಿಪ್ಸು ಇದ್ದಾರೆ, 3 ಇಯರ್ಸ್ ಓಲ್ಡ್ ಫ್ರೆಂಡ್ಶಿಪ್ಸು ಇದೆ, 1 ಇಯರು, ವಿತಿನ್ ನಾಟ್ ಇವನ್ 1 ಇಯರ್ 9 ಮಂತ್ಸ್ ಫ್ರೆಂಡ್ಶಿಪ್ಸು ಇದ್ದಾವೆ. ಸೊ ಆ ಥರ ಒಂದು ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ನಾಟ್ ಓನ್ಲಿ ದಟ್, ಕೂತ್ಕೊಂಡ್ರೆ ಕಾಣುತ್ತಾ? ನಾಟ್ ಓನ್ಲಿ ದಟ್, ಎಲ್ಲ ಫ್ರೆಂಡ್ಶಿಪ್ಪು ಒಂದೇ ಥರ ಇರತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಸೊ ಓಕೆ, ಬ್ಯಾಕ್ ಕಮಿಂಗ್ ಟು ಮೇನ್ ಪಾಯಿಂಟ್. ಸೊ ಯೂಟ್ಯೂಬ್ ಬಂದ್ಬಿಟ್ಟು ನನ್ನ ಫ್ರೆಂಡಿಂದಾನೇ ನೋಡಿದ್ದು. ಸೊ ಅವನು ಯೂಟ್ಯೂಬ್ ಮಾಡ್ತಾಯಿದ್ದ, ಯೂಟ್ಯೂಬ್ ಬ್ಲಾಗ್ಸ್ ಮಾಡ್ತಾಯಿದ್ದ, ಮಿಮಿಕ್ರಿ ಮಾಡ್ತಾಯಿದ್ದ. ಸೊ ನನಗೂ ಮಾಡಬೇಕು ಅನಿಸ್ತು. ಸೊ ಐ ಸ್ಟಾರ್ಟೆಡ್ ದಿಸ್ ಚಾನಲ್ ಫ್ರಮ್ ಟುಡೇ. ಸೊ ಇವತ್ತು ಬಂದ್ಬಿಟ್ಟು ಡೇಟ್ ಬಂದ್ಬಿಟ್ಟು 25/9/2025. ಸೊ ಇವತ್ತಿಂದ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೋಪ್ಫುಲಿ ದಿಸ್ ಜರ್ನಿ ವಿಲ್ ಬಿ ಹ್ಯಾಪಿ ಫಾರ್ ಮೀ. ಸೊ ಇವಾಗ ಎಲ್ಲೂ ಸುತ್ತಾಡೋಕೆ ಹೋಗಲ್ಲ, ಸುತ್ತಾಡೋಣ ಅಂತ ಪ್ಲ್ಯಾನ್ ಇದೆ. ಸ್ವಲ್ಪ ಫೋನ್ನ ಚಾರ್ಜಿಂಗ್ ಹಾಕ್ಬಿಟ್ಟು ಆಮೇಲೆ ಸುತ್ತಾಡೋಕೆ ಹೋಗೋಣ. ಇನ್ನೊಂದು ಬ್ಲಾಗಲ್ಲಿ ಬರ್ತೀನಿ ಸುತ್ತಾಡೋದು. ಸೊ ಇದರಲ್ಲಿ ಕಂಟಿನ್ಯೂಷನ್ ಮಾಡೋಕ್ಕಾಗಲ್ಲ. ಸೊ ಇನ್ನೊಂದು ಬ್ಲಾಗಲ್ಲಿ ಬರ್ತೀನಿ, ಅದರಲ್ಲಿ ಎಂಜಾಯ್ ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್. ಸೊ ಇವತ್ತೇನಪ್ಪ ಅಂದರೆ ಕ್ಯಾಪಿಚಿನೋ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಕ್ಯಾಪಿಚಿನೋಗೆ ಕೆಲವೊಂದು ಮೆಟೀರಿಯಲ್ಸ್ ಬೇಕು.
ಸೊ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾನು ಆ್ಯಕ್ಚುಲಿ ಲೇಜಿ ಪರ್ಸನ್ ಆಗಿರೋದಕ್ಕೋಸ್ಕರ, ಲೇಜಿ ಅಂದರೆ ಅಷ್ಟೊಂದು ಲೇಜಿ ಅಲ್ಲ, ನಾರ್ಮಲಿ ಈ ಬೀಟಿಂಗು ಎಲ್ಲ ಮಾಡಬೇಕಂದ್ರೆ ಅದನ್ನು ನನ್ನ ಕೈಯಲ್ಲಿ ಆಗಬಾರದು ಕೆಲಸನೇ. ಸೊ ಐ ಟೇಕ್ ಮೈ ಮಿಷಿನ್. ಎಲ್ಲಿದೆಯಪ್ಪ? ಹಾಂ, ಮಿಷಿನ್ ಇದೆ. ಕಾಫಿ ಪುಡಿ ಇದೆ, ರೆಡಿ ಇದೆ. ಇದಕ್ಕೆ ಸಕ್ಕರೆ ಹಾಕೋಣ. ಸೊ ಐ ಟೇಕ್ ಫೈನ್ ಶುಗರ್. ಆ್ಯಂಡ್ ಸೊ ಇದು ಬಂದ್ಬಿಟ್ಟು ನಾನು ಉಷಾದ್ ಯೂಸ್ ಮಾಡ್ತಾ ಇದ್ದೀನಿ, ಹ್ಯಾಂಡ್ ಮಿಕ್ಸರು ಉಷಾ. ಸೊ ಇದು ಎಷ್ಟು ಅಂತ ಗೊತ್ತಿಲ್ಲ, ಬಟ್ ಇಟ್ ಹ್ಯಾಸ್ ಅ ಪ್ರಿಟಿ ನೈಸ್ ಮೋಟರ್ ಇನ್ಸೈಡ್ ಇಟ್. ಸೊ ಎಂತಿಗೆ ಮೋಟರ್ ಬಗ್ಗೆ ಎತ್ತದೆ ಅಂತ ನಂಗೆ ಗೊತ್ತು, ಬಿಕಾಸ್ ನಾನು ಫಾಲೋ ಮಾಡ್ತಾ ಇರೋರು ಗೊತ್ತು ನಾನು ಎಂತಿಗೆ ಮೋಟರ್ ಬಗ್ಗೆ ಎತ್ತದೆ ಅಂತ. ಯಾಕಂದರೆ ನಮ್ಮ ಎಲೆಕ್ಟ್ರಿಕಲ್ ಸ್ಟೂಡೆಂಟ್, ಸೊ ಮೋಟರ್ ಬಗ್ಗೆ ಎತ್ತದೇ ಇರ್ತೀನಿ. ಎಲ್ಲಿ ನೋಡಿದ್ರೆ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀನಿ. ಸ್ವಲ್ಪ ಆರ್ಗನೈಸ್ ಮಾಡ್ಬಿಟ್ಟು ಬರ್ತೀನಿ. ಕಾಫಿ ಪುಡಿ ರೆಡಿ ಇದೆ, ಎಲ್ಲ ರೆಡಿ ಇದೆ. ನೌ ಐ ಸ್ಟಾರ್ಟ್ ಮೈ ಮೇಕಿಂಗ್ ಪ್ರಾಸೆಸ್. ಓಕೆ, ಸೊ ಈ ಮಿಷಿನ್ ಸೈಡ್ಗೆ ಇಟ್ಬಿಟ್ಟು, ಕರೆಂಟ್ ಆನಿಲ್ಲ ಸದ್ಯಕ್ಕೆ. ನಾನು ಕರೆಂಟ್ ಆನಲ್ಲಿ ಐತೆ ಅನ್ಕೊಂಬಿಟ್ಟು ಅದನ್ನು ಡೈರೆಕ್ಟಾಗಿ ಇಳಿ ಹಾಕ್ಕೊಂಬಿಟ್ಟೆ. ಇಲ್ಲ, ಓಕೆ ನೀವು ಉಷಾದು ನೋಡ್ಬೇಕಂದ್ರೆ ಸೊ ನೀವು ನೋಡ್ಬೋದು ಸ್ಪೆಸಿಫಿಕೇಶನ್ಸು. ಉಷಾದು ಬೆಸ್ಟ್ ಬ್ಲೆಂಡರ್ ಇದು, ಹ್ಯಾಂಡ್ ಮಿಕ್ಸರು. ಸೊ ಸಾರಿ, ನಾನು ಇದನ್ನು ಹಾಕಿದ್ದಂಗೆ ಡೈರೆಕ್ಟಾಗಿ ಏನು ಮಾಡ್ಬಿಟ್ಟೆ. ಓಕೆ, ಸಿ ಓಕೆ, ಈಗ ಬೌಲ್ ತೊಗೊತೀನಿ. ಸೊ ಯೂಶ್ವಲಿಯಾಗಿ ನಿಮ್ಗೆ ಗೊತ್ತು ಲೈಕ್ ಕ್ಯಾಪಿಚಿನೋ ಹೇಗೆ ಮಾಡೋದು ಅಂತ, ಬಟ್ ನಾನು ಸುಮ್ಮನೆ ನನ್ನ ಡೈಲಿ ಬ್ಲಾಗ್ಸಲ್ಲಿ ಹೇಗೆ ಬರುತ್ತೆ ಅಂತ ನಾನು ಸುಮ್ಮನೆ ಒಂದು ಜಸ್ಟ್ ಟ್ರಯಲ್ ಆ್ಯಂಡ್ ಎರರ್ ಥರ ಕೊಡ್ತಾಯಿದ್ದೀನಿ. ಸೊ ಐ ಆಮ್ ಟೇಕಿಂಗ್ ಕಾಫಿ ಪೌಡರ್, ರೆಡಿ ಮಿಕ್ಸ್ ಕಾಫಿ ಪೌಡರ್. ಸೊ ಇಲ್ಲಿ ನೀವು ಈ ಕಡೆಯಲ್ಲಿ ಯೂನಿವರ್ಸಿಟಿ ಕಡೆ ಬಂದರೆ ಲೈಕ್ ವಿಲ್ ಗೆಟ್ ಕಾಫಿ ಪುಡಿದು ಒಂದು ಶಾಪ್ ಇದೆ. ಯಾವಾಗಾದ್ರೂ ಒಂದು ಸತಿ ಆ ಕಡೆ ಬರ್ತಾ ತೋರಿಸ್ತೀನಿ. ಸೊ ದೇ ವಿಲ್ ಮೇಕ್ ಅಂದರೆ ಕಾಫಿ ಬೀನ್ಸ್ ತರಿಸ್ಬಿಟ್ಟು ಅವರಾಗೆ ಇದು ಮಾಡ್ತಾರೆ, ಲೈಕ್ ಮಿಷಿನಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಅವರೇ ಒಂದು ಟೆಕ್ಸ್ಚರ್ ಕೊಡ್ತಾರೆ. ಸೊ ನಿಮ್ಮ ಟೇಸ್ಟ್ ತಕ್ಕಂಗೆ ಹಾಕ್ಕೊಳ್ಳಿ, ಯಾಕಂದರೆ ನನಗೆ ಕಹಿ ಇಷ್ಟ ಇಲ್ಲ. ಸೊ ಸಾಕು. ಓಕೆ, ಇದೆಲ್ಲ ರೆಡಿ ಇದೆ. ನೆಕ್ಸ್ಟ್ ಏನು ಹಾಕೊಬೇಕು? ನೀರು. ಕರೆಂಟ್ ಆಫ್ ಮಾಡಿಬಿಟ್ಟು ನೀರು ಹಾಕ್ಕೊಂತೀವಿ. ಓಕೆ, ಓಕೆ. ಸೊ ಇದಕ್ಕೆ ಬಂದ್ಬಿಟ್ಟು ಆ್ಯಕ್ಚುಲಾಗಿ ಸ್ವಲ್ಪ ಹಾಕ್ಕೊಬೇಕು. ಜಾಸ್ತಿ ಹಾಕ್ಕೊಂಡ್ರೆ ನಿಮ್ಮದು ಕನ್ಸಿಸ್ಟೆನ್ಸಿ ಹೋಗ್ಬಿಡುತ್ತೆ. ಸ್ವಲ್ಪನೇ ಹಾಕ್ಕೊಳ್ಳಿ, ಆದಷ್ಟು ಸ್ವಲ್ಪನೇ ಹಾಕ್ಕೊಳ್ಳಿ. ಬೇಕಂದರೆ ನಿಮ್ಮ ಇದ್ರ ಪ್ರಕಾರ ಹಾಕೊಬೋದು. ಸೊ ನೋಡಿ, ಅದು ಇಷ್ಟು ಬೇಗನೆ ಇದಾಗ್ಬಿಡ್ತು. ಸೊ ನಾನು ಸುಮ್ಮನೆ ಜಸ್ಟ್ ಮಿಕ್ಸ್ ಇಟ್ ಲೈಕ್ ದಿಸ್ ಓನ್ಲಿ. ಕರೆಂಟೇ ಆನ್ ಮಾಡಿಲ್ಲ. ಬಟ್ ಫಾರ್ಮೇಷನ್ ಸ್ಟಾರ್ಟ್ ಆಗಿದೆ.
ಒಂದ್ಸತಿ ಫಾರ್ಮೇಷನ್ ತೋರಿಸ್ಬಿಡ್ತೀನಿ ನೋಡಿ. ಫಾರ್ಮೇಷನ್ ಕರೆಕ್ಟಾಗಿ ಬಂದಿದೆ. ಅಲ್ಲಿ ಪಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ. ಓಕೆ, ಇವಾಗ ಶುರು ಮಾಡೋಣ. ಕ್ರೀಮಿನೆಸ್ ನೋಡ್ಬೋದು. ಹತ್ತಿರ ತರಿಸ್ತೀನಿ. ವಾವ್, ಇದನ್ನ ಸ್ವಲ್ಪ ಥಿಕ್ನೆಸ್ ಮಾಡೋಣ. ಥಿಕ್ನೆಸ್ ವಿಡಿಯೋ ಲೆಂತಿ ಆಗ್ತಿದೆ, ಬಟ್ ಶಾರ್ಟ್ ಕಟ್ ಮಾಡಿ ನಿಮಗೆ ಹಾಕ್ತೀನಿ. ಓಕೆ, ಫೈನಲಿ ಡನ್. ಸೊ ಒಂದು ನಿಮಿಷ, ಇದು ಕ್ವಾಂಟಿಟಿ ಲೆಸ್ ಆಗೇ ಮಾಡಿದ್ದೀನಿ, ಪರವಾಗಿಲ್ಲ. ಸೊ ನೀವು ನೋಡ್ಬೋದು, ಆ ಟೆಕ್ಸ್ಚರ್ ನೋಡ್ತಾ ಇರ್ಬೋದು. ವಾವ್, ಟೆಕ್ಸ್ಚರ್ ನೋಡ್ತಾ ಇದ್ದೀರಾ? ಆ ಟೆಕ್ಸ್ಚರ್ ಒಂಥರ ಇದೆ, ಸಿಲ್ಕಿ ಸಾಫ್ಟಿನೆಸ್. ಅದನ್ನು ಟೇಸ್ಟ್ ಮಾಡೋ ಟೈಮ್ ಬಂದಿದೆ. ಓಕೆ, ಕರೆಂಟ್ ಆಫ್ ಮಾಡಿಬಿಟ್ಟು ಬರ್ತೀನಿ. ಸೊ ಫೈನಲಿ ಡನ್. ಟೇಸ್ಟ್ ಮಾಡೋ ಟೈಮ್ ಇದು. ಓಕೆ, ನೆಕ್ಸ್ಟು ಇದನ್ನು ತೆಗೆದುಬಿಡೋಣ. ನೀವು ಜಸ್ಟ್ ಕ್ಯಾಪಿಚಿನೋ ಹೋಗುವಾಗ ಸ್ಟಾರ್ಬಕ್ಸ್ಗೋ ಎಲ್ಲ ಹೋಗ್ತೀರಾ ಅಂದ್ಕೊಳ್ಳಿ, ಅಲ್ಲಿ ಲೈಕ್ ಒಂದು ಕ್ಯಾಪಿಚಿನೋಗೆ 180 rupees to 200 rupees ಇಸ್ಕೊತಾರೆ. ಅದೆಲ್ಲ ಮನೇಲೇ ಮಾಡ್ಕೊಬೋದು ನೀವು. ಸೊ ಇಲ್ಲಿ ನೋಡಿ, ಅದರದ್ದು ಥಿಕ್ನೆಸ್ ನೋಡ್ಬೋದು. ಓಕೆ, ಇದನ್ನು ಇದು ಮಾಡಿಬಿಟ್ಟು ಬರ್ತೀನಿ. ಓಕೆ, ಟೇಸ್ಟ್ ಮಾಡುವ ಸಮಯ. ಸೊ ಇಷ್ಟು ಬಂದಿದೆ, ಕರೆಕ್ಟಾಗಿ ಬಂದಿದೆ. ಸೊ ನಂಗೆ ಗೊತ್ತಿಲ್ಲ ಟೇಸ್ಟ್ ಹೆಂಗಿರತ್ತೆ ಅಂತ, ಬಟ್ ನಾನು ಮುಂಚೆ ಮಾಡಿದ್ದೆ ಇದಕ್ಕಿಂತ ಸ್ವಲ್ಪ ಮೈ ಗಾಡ್, ಮೇಡ್ ವಿತ್ ಲವ್ ಏನೋ ಹೇಳ್ತಾರಲ್ಲ, ಇದನ್ನ ಅಮ್ಮಂಗೆ ಟೇಸ್ಟ್ ಕೊಡೋಣ. ಓಕೆ, 1-2 minutes. ಮಾ ಹೇಗಿದ್ದಮ್ಮ? ಟೇಸ್ಟ್ ಮಾಡು. ಚೆನ್ನಾಗಿದ್ಯಾ? ಸೀರಿಯಸ್ ಆಗಿ? ಸೊ ಪಾಸ್ ಆಗಿದ್ದೀನಿ ಇದರಲ್ಲಿ.
ಪ್ಲಸ್ ಈಗ ನಾನು ಟೇಸ್ಟ್ ಮಾಡೋ ಟೈಮ್ ಬಂದಿದೆ. ಅಪ್ಪಪ್ಪಪ್ಪ. ಓಕೆ ಓಕೆ, ನಾನು ಜಾಸ್ತಿ ತಿನ್ನೋಕ್ಕೋಗಲ್ಲ, ಸ್ವಲ್ಪ ಜಾಸ್ತಿನೇ ತೊಗೊತೀನಿ. ಜಾಸ್ತಿ ತಿನ್ನೋಕ್ಕೋಗಲ್ಲ ಅಂದ್ಬಿಟ್ಟು ಜಾಸ್ತಿ ತೊಗೊತಾ ಇದ್ದೀನಿ. The consistency is perfect. ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್. ಸೊ ನಮ್ಮಮ್ಮ ಹೆಂಗಿದ್ರೂ ಪಾಸ್ ಮಾಡಿದ್ದಾರೆ ಇದ್ರ ಬಗ್ಗೆ. ಸೊ ಹೋಗ್ತಾ ಹೋಗ್ತಾ ಲೈಟ್ ಡಿಮ್ ಆಗಿದೆ. ಈಗ ಡಿಮ್ ಆಗಿರೋದನ್ನ ಲೈಟ್ ಆನ್ ಮಾಡೋಣ. ಸೊ ಈ ವಿಡಿಯೋ ಇವತ್ತಿಗೆ ಇಷ್ಟೇ. ಸಕ್ಕತ್ತಾಗಿದೆ, ತಿನ್ಬೇಕು ಅನ್ಸ್ತಾನೆ ಇರಬೇಕು ಅನ್ಸುತ್ತೆ. ಓಕೆ, ಸೊ ವಿಡಿಯೋ ಇವತ್ತಿಗಿಷ್ಟೇ. ಸೊ ನನ್ನ ವಿಡಿಯೋ ಇವತ್ತಿಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಗುಡ್ ಬಾಯ್.